ಮಹಾಲಿಂಗಪುರ ಗ್ರಾಮ ದೇವಿಯ ವೈಭವ. ಮೂರು ದಿನಗಳ ಕಾಲ ಅದ್ಧೂರಿ ಸಂಭ್ರಮ. ಮಹಾಲಿಂಗಪುರದ ಗ್ರಾಮದೇವಿ ಶ್ರೀ ದುರ್ಗಾದೇವಿ ಜಾತ್ರೆ 3 ದಿನಗಳ ಕಾಲ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅದ್ಧೂರಿಯಾಗಿ ನಡೆಯಿತು. ಭಕ್ತಾನ ಬಂದಿಲ್ಲ, ಮಗಳಿಗೆ ಮದುವಿಲ್ಲ, ಹಗಲೆಲ್ಲ ಕಡಿತೈತಿ ಮನ್ನದಾದ ತುಂಬೇತಿ 16 ಈ ಕೊಳೆ ಹರಬಾರ ನನ್ನ ಮಗಳ ಅದಕ್ಕೆ ಹೇಳೋದು ಹೆಣ್ಣಿನ ಬುದ್ಧಿ ಪ್ರಳಯಾಂತಕ. ಬೈನಬಾಯಿ, అలాగే ನಿಮ್ಮ ಹಸ್ಬೆಂಡು ನನ್ನ ಸ್ನೇಹಿತ ಎಲ್ಲಿ ಕಾನ್ಫರೆನ್ಸ್ ಅಂತ ಅವರ ಆತ್ಮೀಯರಾದ ಸ್ನೇಹಿತರಾದ ನಿಮ್ಮ ಹತ್ರ ಹೇಳುವಷ್ಟು ಗುಟ್ಟಿನ ವಿಚಾರ ನನ್ನ ಹತ್ರ ಹೇಳೋದಿಲ್ವಲ್ಲ. ಕೊನೆಯ ದಿನ ನಸುಕಿನ ಜಾವ ಭಕ್ತಾದಿಗಳಿಂದ ದೀಡ್ ನಮಸ್ಕಾರ ಸೇವೆ ನಡೆಯಿತು. ಬಳಿಕ ಯುವಕರು ರಬಕವಿಯ ಕೃಷ್ಣಾ ನದಿಯಿಂದ ಪವಿತ್ರ ನೀರನ್ನ ತಂದು ಮಹಾಲಿಂಗಪುರ ಪಟ್ಟಣದ ವಿವಿಧ ದೇವಸ್ಥಾನಗಳಿಗೆ ನೀರು ಅರ್ಪಿಸಿದ್ರು. ವಿವಿಧ ದೇವರುಗಳ ಪಾದುಕೆಗಳನ್ನ ಭವ್ಯ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು. ಮೆರವಣಿಗೆ ಸಾಗಿದ ರಸ್ತೆಗಳಲ್ಲಿ ಭಕ್ತರಿಂದ ಭಂಡಾರದ ಮಳೆ ಸುರಿಯಿತು. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಹಲಗೆ ಮೇಳ, ಜೋಗುತಿ ನೃತ್ಯ, ಗೊಂಬೆ ಕುಣಿತ ಹಾಗೂ ಡಿಜೆ ವಿಶೇಷ ಮೆರುಗು ನೀಡಿದ್ವು. ವಿವಿಧ ಕಲಾ ತಂಡಗಳ ಪ್ರದರ್ಶನಕ್ಕೆ ಜನರು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ರು. ಮೆರವಣಿಗೆಯಲ್ಲಿ ಗಮನ ಸೆಳೆದ ಮತ್ತೊಂದು ಪ್ರಮುಖ ಆಕರ್ಷಣೆ ಬೆಟ್ಟದ ಮೇಲೆ ವಿರಾಜಮಾನವಾಗಿ ಕುಳಿತಿರುವ ತಾಯಿಯ ಸ್ತಬ್ಧ ಚಿತ್ರ. ಇದರ ಹಿನ್ನೆಲೆಯಲ್ಲಿದ್ದ ದೇವಸ್ಥಾನದ ದೃಶ್ಯ ಭಕ್ತರ ಗಮನ ಸೆಳೆಯಿತು. ಭವ್ಯ ಮೆರವಣಿಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪುನಃ ದೇವಸ್ಥಾನಕ್ಕೆ ಆಗಮಿಸುವ ಮೂಲಕ ಜಾತ್ರೆ ಅದ್ಧೂರಿಯಾಗಿ ಸಂಪನ್ನಗೊಂಡಿತು. ಸಾಂಸ್ಕೃತಿಕ ವೈಭವ ಹಾಗೂ ಸಂಭ್ರಮದೊಂದಿಗೆ ಅದ್ಧೂರಿಯಾಗಿ ತೆರೆ ಕಂಡಿತು. ಗ್ರಾಮೀಣ ಜನರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ನಿರ್ಮಾಣವಾಗಿದೆ ಶ್ರೀ ಕಾಶಿ ವಿಶ್ವನಾಥ ಕಲ್ಯಾಣ ಮಂಟಪ. ಮುಧೋಳ ತಾಲೂಕಿನ ಮಂಟೂರ್ ಗ್ರಾಮದಲ್ಲಿ ಶ್ರೀ ಸಿದ್ಧಾರೂಢ ಬೃಹನ್ ಮಠದ ವತಿಯಿಂದ ನಿರ್ಮಾಣವಾಗಿದೆ. ಶ್ರೀ ಸದಾನಂದ ಮಹಾಸ್ವಾಮಿಗಳ ಕನಸಿನ ಕೂಸಾದ ಈ ಕಲ್ಯಾಣ ಮಂಟಪ ಬೃಹತ್ ಸಭಾಭವನ, ಅತ್ಯುತ್ತಮ ಗಾಳಿ, ಬೆಳಕು, ಶುದ್ಧ ಕುಡಿಯುವ ನೀರು, ಅಡುಗೆ ಮಾಡಲು ಸಿಲಿಂಡರ್ ಅಷ್ಟೇ ಅಲ್ಲದೆ ಕಟ್ಟಿಗೆ ಒಲೆಯ ಕಿಚನ್ ವ್ಯವಸ್ಥೆ, ಅಡುಗೆ ಸಾಮಾನುಗಳು ಹೊಂದಿದೆ. ಮದುವೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ಈ ಸಭಾಭವನ 3 ರಿಂದ 4 ಸಾವಿರ ಜನರಿಗೆ ಅನುಕೂಲವಾಗುವಂತಿದೆ. ಕಾರ್ಯಕ್ರಮಕ್ಕೆ ಬಂದವರ ವಸತಿಗಾಗಿ ಸುಸಜ್ಜಿತ ರೂಮ್ಗಳು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಸಕಲ ಸೌಲಭ್ಯಗಳು ಕೂಡ ಇಲ್ಲಿ ಲಭ್ಯವಿದೆ. ಸುತ್ತಮುತ್ತಲ ಅನೇಕ ಗ್ರಾಮಗಳು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ 9187099661 ನಂಬರ್ಗೆ ಸಂಪರ್ಕಿಸಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.